ಯಾವ ನೈಸ್ನ ಅಕ್ರಮಗಳು 30 ವರ್ಷದಿಂದ ಏನು ಮಾಡ್ಕೊಂಡ್ ಬಂದಿದ್ದ, ಇವತ್ತು ಅಂತಿಮವಾಗಿ ಆ ನ್ಯಾಯಾಲಯದಲ್ಲಿ ತೀರ್ಪೇನು ಕೊಟ್ಟಿದ್ದಾರೆ. ಅದು ದೇವೇಗೌಡರ ಹೋರಾಟದ ಫಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾತಕ್ಕೆ ನಿಮ್ಮ ಸರ್ಕಾರ ಇನ್ನೂ 1 ತಿಂಗಳಾದರೂ ಈ ಒಂದು ಅಕ್ರಮವಾಗಿ ಮಾಡ್ತಾ ಇರತಕ್ಕಂಥ ಯೋಜನೆಯನ್ನು ನಿಲ್ಲಿಸ್ತಾ ಇಲ್ಲ? ಯಾರ್ರೀ ಶಿವಕುಮಾರ್? ಎಂಟೈರ್ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡ್ಕೊಳ್ಳೋಕೆ ಯಾರಪ್ಪ ಹೊರಟಿರೋದು? ನಾನು ಹೊರಟಿದ್ದೀನ? ಆ ನೈಸ್ನ ಭೂಮಿಗಳನ್ನ ರೈತರಿಂದ ನೈಸ್ ಹೆಸರಿನಲ್ಲಿ ಆ BMIC ಹೆಸರಿನಲ್ಲಿ ಲೂಟಿ ಮಾಡಿದಿರಲ್ಲ, ಅದನ್ನ ಎಲ್ಲ ಟೇಕ್ ಓವರ್ ಮಾಡೋಕ್ಕೆ ಸರ್ಕಾರ ಟೇಕ್ ಓವರ್ ಮಾಡಬೇಕು, ಇಲ್ಲ ನಿನ್ನ ಬೇನಾಮಿ ಕಂಪನಿಗಳು ನನಗೆ ಹೇಳ್ತಾರೆ ಬೇನಾಮಿ ಕಂಪನಿ ತನ್ರಪ್ಪ ನೋಡೋಣ. ಅದು ಯಾವ ಬೇನಾಮಿ ಕಂಪನಿ ಅಂದು? ಎಲ್ಲಿದೆ ಬೇನಾಮಿ ಕಂಪನಿ? ಬರೀ ಬಾಯಿ ಚಪ್ಪಲಿಕ್ಕೆ ಮಾತಾಡಬೇಡಿ. ಇದೇ ನಿಮ್ಮ ಮಾಜಿ ಶಾಸಕ, ಈಗಿನ ಮಂತ್ರಿ, ನನ್ನ ಪಕ್ಷದಿಂದಲೇ 3 ಬಾರಿ ಆಯ್ಕೆ ಆಗಿದ್ದು. ನನ್ನ ಜೊತೆನಲ್ಲಿ 15 ವರ್ಷ ಅನ್ನ ತಿಂದಿದ್ದಾನೆ, ಜೊತೆಯಲ್ಲಿ ತಿಂದಿದ್ದೇವೆ. ಆತ್ಮ ಮುಟ್ಕೊಂಡು ಹೇಳು, ನಾನು ಕಾನೂನು ಬಾಹಿರವಾಗಿ ಎಂದೂ ಸಹ ನಾನು ಅಧಿಕಾರದಲ್ಲಿ ನಮ್ಮಪ್ಪ ಕಲಿಸ್ಕೊಟ್ಟಿರ್ತಕ್ಕಂಥದ್ದು, ಸರ್ಕಾರದ ಕೆಲಸ ಮಾಡಬೇಕಾದರೆ ರುಜುವು ಹಾಕಬೇಕಾದರೆ ಅದನ್ನ ದುಡ್ಡಿಗಿಡಬೇಡ, ಮಾರಾಟಕ್ಕೆ ಇಡಬೇಡ ಅನ್ನೋದನ್ನ ನಮ್ಮಪ್ಪ ಕಲಿಸೋರಪ್ಪ. ನಿಮ್ಮ ಅಪ್ಪ ಕೆಂಪೇಗೌಡರು, ಹೆಸರು ಕೆಂಪೇಗೌಡರು, ಅವರೇನು ಕಲಿಸ್ಕೊಟ್ಟವ್ರು ಸ್ವಲ್ಪ ಹೇಳ್ತೀಯಪ್ಪ? ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿ ಏನೀಗ ಆ ನಯ ವಿನಯತೆ, ಅಯ್ಯೋ ಅಯ್ಯೋ ಆ ದೇವರು ಹೇಳೋದೇನು ಶ್ಲೋಕಗಳು ನೋಡ್ಬಿಟ್ರೆ ಏನಪ್ಪ ಇಷ್ಟು ಬದಲಾವಣೆನ? ಯಾರಾದ್ರು ಜನ ಏನು ಇಷ್ಟು ಬದಲಾವಣೆ ಆದವರಲ್ಲ, ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಇದನ್ನು ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೇನೆ. ಇವತ್ತು ನನ್ನ ಮಾಧ್ಯಮದ ಮಿತ್ರ ಮುಂದೆ ಹೇಳ್ತಾ ಇದ್ದೇನೆ, 2:55ಕ್ಕೆ ನನಗೆ ಫ್ಲೈಟ್. ನನ್ನ ತಾಯಂದ್ರಿಗೆ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಆಸೆ ಆಮಿಷಗಳು, ದಬ್ಬಾಳಿಕೆ ಎದುರಿಸೋದು, ನಿಮಗೆ ಕೊಟ್ಟಿರ್ತಕ್ಕಂಥ ಭೂಮಿನ ಯಾವ ಗ್ರ್ಯಾಂಟ್ ಆಗಿದೆ ಅದೆಲ್ಲವನ್ನ ಕಿತ್ಕೋತೀವಿ, ರದ್ದು ಮಾಡ್ತೀವಿ. ನಾನು ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಾಯಂದ್ರು ಇಲ್ಲಿ ಕೂತಿದ್ದೀರಿ. ಇರಲಿ, ಫ್ಲೈಟ್ ಹೋದ್ರೆ ಇನ್ನೊಂದು ಫ್ಲೈಟ್ಗೆ ಹೋಗ್ತೀನಿ ಬಿಡಿ, ತೊಂದರೆ ಇಲ್ಲ. ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ರಾಮನಗರದ ನನ್ನ ತಂದೆ ತಾಯಂದ್ರು. ರಾಜಕೀಯ ಜನ್ಮ ಕೊಟ್ಟವರು ನೀವು. ನಮ್ಮಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು, ನನ್ನ ತಾಯಿ ಚೆನ್ನಮ್ಮ ಇಲ್ಲ, ಇವತ್ತು ಭೂಮಿಗೆ ಹೋಗಿದ್ದಾರೆ. ಅವ್ರ ಹೊಟ್ಟೆಲಿ ನಾನು ಹುಟ್ಟಿರ್ಬೋದು ಗರ್ಭದಿಂದ. ನನ್ನನ್ನ ಪಾಪದ ಮಾರ್ಗದಲ್ಲಿ ಹೋಗುವಂತ ಹೇಳಿಲ್ಲ. ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಒಂದು ತಪ್ಪು ಮಾಡಿದೆ, ಆ ತಪ್ಪನ್ನು ತಿದ್ದುಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಓಪನ್ ಆಗಿ ಹೇಳಿದ್ದೇನೆ. ನಿಮ್ಮ ತರ ಕಳ್ಳಾಟ ಆಡಲ್ಲ. ತಪ್ಪು ಮಾಡಿದ್ರೆ ನನ್ನ ತಾಯಿ ಇವತ್ತು ಹೋದಾಗ ಹೇಳಿದ್ದೀನಿ, ನನ್ನ ತಾಯಿಯ ಶವದ ಮುಂದೆ ನಿಂತ್ಕೊಂಡು ಆ ಕೊನೆ ಹಂತದಲ್ಲಿ ನನ್ನ ಜೀವನದಲ್ಲಿ ನಾನೇನಾದರೂ ಕೆಲವು ತಪ್ಪುಗಳೇನು ಮಾಡಿದ್ದೇನೆ. ಇನ್ನು ಮುಂದೆ ನನ್ನ ಜೀವನ ಇರೋವರೆಗೆ ಈ ಭೂಮಿ ಮೇಲೆ ಎಂಥ ಪ್ರಭಾವಗಳು ಬಂದರು ಈ ಜನತೆಯ ಕಣ್ಣಲ್ಲಿ ನೀರಾಕ್ಸಲ್ಲ, ಯಾವುದೇ ರೀತಿ ತಪ್ಪುಗಳಿಗೆ ಅವಕಾಶ ಕೊಡಲ್ಲ. ನನ್ನ ತಾಯಿಯ ಸಮಾಧಿ ಮುಂದೆ ನಾನು ಪ್ರಮಾಣ ಮಾಡಿದ್ದೇನೆ. ನನ್ನನ್ನು ಪ್ರಶ್ನೆ ಮಾಡ್ತೀರಾ? ನನ್ನ ತಾಯಿ ನನ್ನನ್ನು ಯಾವ ರೀತಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನ ನನ್ನನ್ನು ಪ್ರಶ್ನೆ ಮಾಡ್ಕಂತ ಹೇಳ್ತಾ ಇದ್ದೀರಿ. ನಾನು ಬದುಕು ಬಂದಿರತಕ್ಕಂಥ ದಾರಿನೇ ಬೇರೆ, ನಿಮ್ಮ ದಾರಿನೇ ಬೇರೆ. ನನ್ನ ತಾಯಂದ್ರಿಗೆ ಹೇಳ್ತೀನಿ, ನನಗೇನು ನೀವು ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೀರಿ, ನನ್ನ ಬಿಡದಿ ಭಾಗದ ನನ್ನ ಜನತೆ ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟಕ್ಕೆ ಸೋಲಾಗಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಬದುಕಿರೋವರೆಗೆ ನಿಮ್ಮ ಜೊತೆಲಿದ್ದೇನೆ. ನಾನು ಬರೀ ಬಿಡದಿ ಭಾಗದ ರೈತರಿಗಷ್ಟೇ ಹೇಳಲ್ಲ. ಇವತ್ತು ನಮ್ಮ ರವಿ ಕೂತಿದ್ದಾರೆ ಇಲ್ಲಿ, ಶಿಡ್ಲಘಟ್ಟದ ನಮ್ಮ ಶಾಸಕ ಮಿತ್ರರು, ಅಲ್ಲೆಲ್ಲ ಜಂಗಮ್ ಕೋಟೆನಲ್ಲಿ ನಾನು ರೈತರನ್ನ ಕರೆದು ಮಾತಾಡಿದೆ. ನಾನು ಈವನ್ ಚನ್ನರಾಯಪಟ್ಟಣಕ್ಕೆ 3 ಬಾರಿ ಹೋಗಿದ್ದೀನಿ. ಅಲ್ಲಿ ನಮ್ಮ ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದಾಗ ನಮ್ಮ ಸ್ಟ್ಯಾಂಡಲ್ಲಿ ಯಾವುದು ಬದಲಾವಣೆ ಇಲ್ಲ. ನಾವು ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ರೆ ಈ ರಾಜ್ಯಕ್ಕೆ ಒಳಿತಾಗ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೀವಿ. ಯಾತಕ್ಕೆ ಕುಮಾರಸ್ವಾಮಿ ಲಾಟ್ರಿ ನಿಷೇಧ ಮಾಡ್ದ? ಈ ರಾಜ್ಯದಲ್ಲಿ ಲಾಟ್ರಿ ನಿಷೇಧ ಮಾಡಿದಾಗ ಆ ಲಾಟ್ರಿ ನಡೆಸ್ತಕ್ಕಂಥ ತಮಿಳುನಾಡಿನ ಮಾಲೀಕ ಬಂದು ಸೂಟ್ ಕೇಸ್ ಇಟ್ಕೊಂಡು ಬಂದಿದ್ದಲ್ಲ, ಶಿವಕುಮಾರ್ ಕಾಯ್ತಿಯಲ್ಲಪ್ಪ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಬಾಗಿಲು ತಗೊಂಡು ವ್ಯವಹಾರ ಮಾಡೋದಕ್ಕೆ. ಆ ಲಾಟ್ರಿಯನ್ನ ಈ ರಾಜ್ಯದಲ್ಲಿ ನಿಷೇಧ ಮಾಡಿದಾಗ ಎಷ್ಟು ಆಫರ್ ಕೊಟ್ಟ ನನಗವನು, ನನ್ನನ್ನು ಕೊಂಡ್ಕೊಳ್ಳಿಕ್ಕಾಯ್ತಾ? ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಗ ರಾಜಕೀಯವಾಗಿ ಏನು ಬೆಳೆಸಿದ್ದೀರಿ, ನನ್ನನ್ನು ಯಾರು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ರಾಜಕೀಯಕ್ಕೆ ದುಡ್ಡು ಬೇಕು,
ಅಪಮಾರ್ಗಕ್ಕೂ ಹೋಗಿ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಾಗ ರಿಕ್ವೆಸ್ಟ್ ಮಾಡ್ತೀವಿ, ಯಾರೋ 4 ಜನ ಪುಣ್ಯಾತ್ಮರು ಕೊಡ್ತಾರೆ, ಆ ದುಡ್ಡಿನಲ್ಲಿ ನಾವು ಚುನಾವಣೆ ನಡೆಸ್ತೀವಿ. ಇವ್ರ ಥರ ಅಕ್ರಮವಾಗಿ ಇವತ್ತೇನು ಬಿಡದಿಯ ಆ ಭೂಮಿ ಇದೆಯಲ್ಲ, ಅಲ್ಲಪ್ಪ ಅದೆಂಥದ್ದು ಕಮಿಟಿ ಮಾಡಿದೆಯಲ್ಲಪ್ಪ, ಈಗ ಯಾವುದೋ ರಿಟೈರ್ಡ್ ಜಡ್ಜ್ದು ದೇವೇಗೌಡರು ಹೇಳ್ತಾ ಇದ್ರು, ಗೋಪಾಲಗೌಡರು ಬಂದರು, ಬೆಳಗಿನ ಸಾಯಂಕಾಲದವರೆಗೂ ಕೂತಿದ್ರಲ್ಲಿ, ಜನತಾ ನ್ಯಾಯಾಲಯ ಅಂತ ಹೇಳಿ ನಿಮ್ಮನ್ನು ಕೂರಿಸ್ಕೊಂಡು ನಡೆಸಿದ್ರು. ಸಂತೋಷ್ ಹೆಗಡೆ ಬಂದರು, ಏನಪ್ಪ ರಿಪೋರ್ಟ್ ಕೊಟ್ಟರು ಅವರು, ದೇವೇಗೌಡರು ಹೇಳ್ತಾ ಇದ್ರು. ಈಗ ಇನ್ನೊಂದು ಸಮಿತಿ ಮಾಡ್ತೀಯಲ್ಲಪ್ಪ, ಏನು ರಿಪೋರ್ಟ್ ತಗೋಬೇಕು ಅಂತ ಮಾಡಿದ್ವಿ. ಆ ಸಮಿತಿಯ ಚೇರ್ಮನ್ ಏನು ಮಾಡಿದಿರಿ, ಅವರು ಈ ರಾಜ್ಯದ ನ್ಯಾಯಾಲಯದಲ್ಲಿ ಕೂತು ಒಂದು ತೀರ್ಪು ಕೊಡ್ತಾರೆ. ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇವರು ಮಂತ್ರಿ, ಜಿಲ್ಲಾ ಮಂತ್ರಿ. ಆ ಈಗಲ್ ಟೌನ್ನ 70 ಎಕರೆ ಸರ್ಕಾರಿ ಭೂಮಿ, ಖರಾಬ್ ಭೂಮಿ, ಏನ್ ರೇಟ್ ಫಿಕ್ಸ್ ಮಾಡೋರೆ ಸರ್ಕಾರದ ವತಿಯಿಂದ 10 ವರ್ಷದಿಂದ 12 ಕೋಟಿ ಎಕರೆಗೆ ಫಿಕ್ಸ್ ಮಾಡಿರೋದು. ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನನ್ನ ನಾಡಿನ ಜನತೆಗೆ ಹಿಂದೆ 25 ಲಕ್ಷ ಇತ್ತು, ಈಗ ನಾನು 3 ಕೋಟಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಏನು ನಿಮ್ಮ ಅಪ್ಪನ ಮನೆ ದುಡ್ಡ 3 ಕೋಟಿ? ಯಾರು ನಿನಗೆ ಪವರ್ ಕೊಟ್ಟಿರೋದು? ಯಾರು ಕೊಟ್ಟಿದ್ದಾರೆ ಪವರ್ನ? ಕೊಟ್ಟಿರೋದು ಯಾರು ಪವರು? ಆ ದುಡ್ಡನ್ನ ನಿಗದಿ ಮಾಡೋದು ರಾಜ್ಯದ ಮುಖ್ಯಮಂತ್ರಿ ಅಲ್ಲ. ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಧಿಕಾರ ಈ ಒಂದು ಕಾರ್ಯಾಂಗದ ವ್ಯವಸ್ಥೆ ಒಳಗೆ? ಆ ಅಧಿಕಾರಿ ತೀರ್ಮಾನ ಮಾಡೋದು. ಆ ಅಧಿಕಾರಿಗಳನ್ನ ಇಟ್ಕೊಂಡೆ ಆ 70 ಎಕರೆ ಖರಾಬ್ ಭೂಮಿಗೆ ನೀವು ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರೆ, ಬಿಡದೆ ನಿಮ್ಮ ರೈತರು, ನಮ್ಮ ರೈತ ಬಂಧುಗಳು ಇಲ್ಲಿ ಕೂತಿದ್ರಿ, ನನ್ನ ತಾಯಂದ್ರು ಬೆವರು ಸುರಿಸಿ ಆ ಒಂದು ಭೂಮಿಲಿ ಬದುಕಿದಿರಲ್ಲ. ನಿಮ್ಮ ಪಿತ್ರಾರ್ಜ ಜಾಸ್ತಿ, ನಿಮ್ಮ ತಂದೆ ತಾತಂದ್ರದು. ಇದಕ್ಕೆ ವ್ಯಾಲ್ಯೂ ಎಷ್ಟು ಕಟ್ಟಬೇಕು? ಸರ್ಕಾರಿ ಖರಾಬ್ ಭೂಮಿಗೆ 12 ಕೋಟಿ, ನಿಮಗೆ 3 ಕೋಟಿ ಅಂತೆ. 3 ಕೋಟಿ ನಾಮ ಅದು ಹಾಕೋದು, 3 ಕೋಟಿ ಸಿಗೋದಿಲ್ಲ. ಇಲ್ಲಿ ಕೊಡ್ಲಿಲ್ವಾ ನೈಸ್ ಕಂಪನಿ ಹೆಸರಿನಲ್ಲಿ? 20 ವರ್ಷ ಆದರೂ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ. ನ್ಯಾಯಾಧೀಶರು ಹೇಳ್ತಾವ್ರೆ, ಏನ್ ಮಾಡ್ತೀರಪ್ಪ ಅಂತ. 4,000 ಜನಕ್ಕೆ ಸೈಟ್ ಕೊಡ್ತೀವಿ ಅಂದ್ರು. ಈಗ ಅದೆಂಥದ್ದು ಕುಮಾರಸ್ವಾಮಿ ಕಾಲದಲ್ಲಿ 40% ಕೊಡ್ತೀನಿ ಅಂದಿದ್ರು, ನಾನು 50 ಮಾಡಿಬಿಟ್ಟಿದ್ದೀನಿ. ಈಗ ಕುಮಾರಸ್ವಾಮಿ 25 ಲಕ್ಷ ಹೇಳಿದ್ದ, ನಾನು 3 ಕೋಟಿ ಮಾಡಿದ್ದೀನಿ. ಅವತ್ತು ನಾನು ಯಾವುದೇ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥ ಸರ್ಕಾರಿ ನಿರ್ಧಾರ ಮಾಡಿಲ್ಲ. ಇವತ್ತು ನಿಮ್ಮ ಭೂಮಿಯನ್ನ ಇವತ್ತು ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಇದೇ ಶಿವಕುಮಾರ್ ನೇತೃತ್ವದಲ್ಲಿ. ಕುಮಾರಸ್ವಾಮಿ ಅವತ್ತು ನಿಮ್ಮ ಭೂಮಿಯನ್ನ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮಾಡಿಲ್ಲ. ಅದು ಒಂದು ಪ್ರಪೋಸಲ್ ಇಟ್ಟಿದ್ರು, ಯಾವ ಟೌನ್ಶಿಪ್ಗಳು ಬೇಕು ಅಂತ ಹೇಳಿ 5 ಟೌನ್ಶಿಪ್ ಕೊಟ್ರಲ್ಲ ನೈಸ್ ಕಂಪನಿ ಮಹಾನುಭಾವನಿಗೆ. ಎಲ್ಲಿ ಮಾಡಿದ್ದಾನೆ ಟೌನ್ಶಿಪ್ನ? ಆ ಹಿನ್ನೆಲೆಯಲ್ಲಿ ಕೆಲವು ಪ್ರಪೋಸಲ್ಗಳು ಪ್ರಾರಂಭ ಆಯಿತು. ಅದಕ್ಕೆ ಕಾರಣ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವೊಂದು SEZ ತರಬೇಕು ಅಂತ ಹೊರಟರು. 60 ದಿನದಲ್ಲಿ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ SEZ ಮಾಡ್ತಕ್ಕಂಥದ್ದು. ಇದೆಲ್ಲ ಬಹಳ ಇಶ್ಯೂ ಇದೆ ಮಾತಾಡೋದಕ್ಕೆ. ಇದರ ಇವತ್ತು ಏನು ನೀವು ಬಂದಿದ್ದೀರಿ ಇಲ್ಲಿ, ನಾನು ಪೊಲೀಸ್ನವ್ರಿಗೆ ಹೇಳ್ತೇನೆ, ಬೇರೆ ಪಕ್ಷದ ರಾಜಕಾರಣಿಗಳ ತರ ಬಂದ್ಬಿಟ್ಟು ನಾವೇನೋ ಉಲ್ಲಂಘನೆ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡಿ ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಅಲ್ಲೆಲ್ಲೋ ಆ ಕಡೆ ಮೂಲಿಗೆ ಕರ್ಕೊಂಡು ಬಿಟ್ಬಿಡಿ ಅಂತ ಹೇಳಿ ನಿಮ್ಮ ಮುಂದೆ ನಾವು ಹೇಳಿಲ್ಲ. ನುಗ್ಸೋದಾದ್ರೆ ನುಗ್ಗಿಸ್ಬಲ್ಲೆ, ವಿಧಾನಸೌಧಕ್ಕೆ ನುಗ್ಗಿಸ್ಬಲ್ಲೆ. ನೀವೇನ್ ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಆದರೆ ಈ ಪಕ್ಷ ಎಂದೂ ಸಹ ಕಾನೂನನ್ನ ಮೀರಿ ಹೋಗಿಲ್ಲ. ಕಾನೂನು ತಲೆಬಾಗಿದ್ದೇವೆ. ಬರೀ ಇದೊಂದು ಇಶ್ಯೂ ಹೇಳಲ್ಲ, ಯಾವ ರೀತಿ ಕಾನೂನಿಗೆ ತಲೆಬಾಗಿ ನಡ್ಕೋತಾ ಇದ್ದೇವೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ನೋವು, ನಮ್ಮ ತಂದೆ ಹೃದಯದಲ್ಲಿರ್ತಕ್ಕಂಥ ನೋವು. ಈ ಬಿಡದಿಯ ಪಾದಯಾತ್ರೆ ಶುರು ಆಗ್ತಿದ್ದಂಗೆ ಈ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಮಾಡಿದ್ದೀರಿ ಶಿವಕುಮಾರ್? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅದೆಂಥದ್ದು ಅವರ PSಗಳು PAಗಳು ಇರ್ತಾರಲ್ಲ, ಒಂದು 500 ರೂಪಾಯಿ ಕೊಟ್ಬಿಟ್ರೆ ಏನು ಬೇಕಾದರೂ ಕೊಡ್ತಾರೆ ಅಂತ ಹೇಳೋದೇನಪ್ಪ ನೀನೆ? ನಿನ್ನ ಹಿಂದೆ ಮುಂದೆ ಇರೋರೆ ನಮ್ಗೆ ಹೇಳೋರು ಅವರೇ, ನೀವೇನೇನು ಮಾಡ್ತೀರಿ ಪ್ರತಿದಿನ ಅಂತ ಹೇಳಿ. ಆ ಅಭಿಮಾನ ಇಟ್ಟಿರೋ ಜನ ಇದ್ದಾರೆ, ದುಡ್ಡುಗಲ್ಲ ಅಭಿಮಾನ ಇಟ್ಟಿರ್ತಕ್ಕಂಥವ್ರು ಇದ್ದಾರೆ. ಹೇಳಿದ್ದೀರಿ ಭ್ರಷ್ಟಾಚಾರ ನಿಲ್ಲಿಸ್ತಾರಂತೆ.
ಅದೇನೋ ಸದ್ಬಡಿತಾರಂತೆ ಭ್ರಷ್ಟಾಚಾರ ಯಾರಾದರೂ ಮಾಡಿದ್ರೆ, ಭ್ರಷ್ಟಾಚಾರ ಮಾಡಿದ್ರೆ. ಇದು ಹೆಂಗಿದೆ ಅಂದ್ರೆ ವಿಶ್ವದಲ್ಲೇ ಅತ್ಯಂತ ಅದ್ಭುತವಾದಂಥ ಒಂದು ಸಂದೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಹಳ ವಿಷಯ ಇದೆ, ಕಂತೆ ಇದೆ, ಹಸುವಿಗೆ ಹೇಳಲ್ಲ. ಅದು ಎಂಥದೋ ಇದೇನು ಇದೇನಿದು, ಇದೇನೋ ಹೊಟ್ಟೆ ಊರಿಗೆ, ಅದು ಎಂಥದೋ ಹೊಟ್ಟೆ ಊರಿಗೆ ಮುಖ್ಯಮಂತ್ರಿ ಆಗಿರೋದಕ್ಕೆ. ಅದಕ್ಕೆ ಕುಮಾರಸ್ವಾಮಿ ಮಾಡ್ತಾನೆ, ಅಸೂಯೆ ಪಡ್ತಾನೆ. ಯಾಕಪ್ಪ ಅಸೂಯೆ ಪಡಲಿ? ಒಬ್ಬ ರೈತನ ಮಗ ಕೆಂಪುಕೋಟೆಗೆ ಹೋಗಿ ಬಾವುಟ ಹಾರಿಸ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ಕನ್ನಡ ನಾಡಿನ ಈ ಕನ್ನಡಿಗರೇನಿದ್ದಾರೆ, ಇದ್ಯಾವುದು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಅಂತ ಹೇಳಿ ನಾನು ಅಸೂಯೆ ಪಡಲ್ಲ. ಯಾರ್ಯಾರನ್ನು ನೋಡಿಲ್ಲ ನಾವು, ಯಾರ್ಯಾರು ನೋಡಿಲ್ಲ. ಹೌದು, ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಬಗ್ಗೆ ನಾನು ಟೀಕೆ ಮಾಡಿದ್ದೇನೆ. ಹಿಂದೆ ಟೀಕೆ ಮಾಡ್ರೆ ನಿಜ. ನಾನು ಪಾಪ ಇವತ್ತೇನೋ ಪ್ರಶ್ನೆ ಮಾಡೋರೆ. ಅದೆಲ್ಲದಕ್ಕೂ ನಾಡಿದ್ದು ಬಂದು ಸುದೀರ್ಘವಾಗಿ ಬಹುಶಃ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಸ್ವಲ್ಪ ತೊಂದರೆ ಕೊಡ್ತೀನಿ. ಬಹುಶಃ 3-4 ಗಂಟೆ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಅವ್ರೇನು ಕಾಂಗ್ರೆಸ್ ನಾಯಕರು ಇವತ್ತು ಪ್ರಶ್ನೆ ಮಾಡಿದ್ದಾರೆ, ನಾನು ಅದೇ ರೀತಿ ಟ್ವೀಟ್ನಲ್ಲಿ ಹೇಳಲ್ಲ. ಪ್ರತಿಯೊಂದು ವಿಷಯವನ್ನ ದಾಖಲೆಗಳನ್ನ ಇಟ್ಟು ನೈಸ್ನಲ್ಲಿ ಏನು ಮಾಡಿದ್ದೀರಿ ಅಕ್ರಮ, ನೀವೇನು ತೀರ್ಮಾನ ತಗೊಂಡ್ರಿ, ದೇವೇಗೌಡರೇನು ತೀರ್ಮಾನ ಮಾಡಿದ್ರು. ಇವತ್ತು ಅಷ್ಟು ಜನಗಳು ಏನಾಗಿದ್ದಾರೆ, ಜಯಚಂದ್ರದವರು ವರದಿ ಸದನ ಸಮಿತಿ, ಆ ಸದನ ಸಮಿತಿ ವರದಿ ನೋಡಪ್ಪ, ಜಯಚಂದ್ರ ಕೊಟ್ಟಿರೋದನ್ನ. ಜಯಚಂದ್ರ ಅವ್ರು ಯಾಕೆ ಮೌನವಾದ್ರೂ ಗೊತ್ತಿಲ್ಲ. ಅವ್ರನ್ನ ಏನು ಮೌನಿಗೆ ಶರಣಾಗ್ಲಿಕ್ಕೆ ಏನು ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಜಯಚಂದ್ರ ಅವರೇ, ಶಿರಾ ಜನತೆ ನನಗೆ ದೇವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಏನು ಹೇಳಿದ್ದೀರಿ, ಆ ದೇವರನ್ನ ನಿಮ್ಮ ಹೃದಯದಲ್ಲಿ ಒಂದು ಬಾರಿ ನೆನೆಸ್ಕೊಂಡು ಈ ನೈಸ್ ಪ್ರಾಜೆಕ್ಟ್ನಲ್ಲಿ ಶಿವಕುಮಾರ್ ಅವರ ಪಾತ್ರ ಏನು ಬರೆದಿದ್ದೀರಿ, ಆ BMI-CPI ಇಂದ ತೆಗೆದುಕೊಂಡಂತ ನಿರ್ಧಾರದಲ್ಲಿ ಈಗಿನ ಮುಖ್ಯಮಂತ್ರಿಯರ ಹಲವಾರು ತಪ್ಪುಗಳೇನಿದೆ ಶಿಕ್ಷೆ ಆಗಬೇಕು ಅಂತ ಬರೆದಿರೋರು ನೀವೇ, ಜನತಾದಳ ಬರೆದಿಲ್ಲ. ಬರೆದಿರ್ತಕ್ಕಂಥದ್ದು ಜಯಚಂದ್ರ ಅವ್ರ ರಿಪೋರ್ಟ್ ಅಲ್ಲಿ ಎಲ್ಲ ಇದೆ. ಇಲ್ಲಿ ಟೋಲ್ನ ಕಲೆಕ್ಷನ್ ಮಾಡಬಾರ್ದು ಅಂತೇಳಿ 2016ರಲ್ಲಿ ಇದೇ ಸದನ ಸಮಿತಿ ಕೊಟ್ಟಿರೋ ರಿಪೋರ್ಟು. ನಾನಪ್ಪ ಹೇಳಿರೋದು ಟೋಲ್ ಕಲೆಕ್ಟ್ ಮಾಡಿ ಅಂತ? ನಾನು ಹೇಳಿದ್ದೀನ? ಯಾತಕ್ಕೆ ಮೌನವಾಗಿದ್ದೀರಿ ಸರ್ಕಾರ? ನಾನು ಇದೇ ಸದನದಲ್ಲಿ, ಹೌದು, 2006 ಮುಖ್ಯಮಂತ್ರಿ ಆದಾಗ ಈ ವ್ಯಕ್ತಿ ಸಿಂಗಾಪುರ್ಗೆ ಬರ್ತಾನೆ ನನ್ನ ಭೇಟಿ ಮಾಡೋದಕ್ಕೆ. 1 ಸೆಕೆಂಡಲ್ಲಿ ನಿಲ್ಲಿಸ್ತಿಲ್ಲ, ಆಚೆ ಕಳಿಸ್ತೆ. ನಾನಲ್ಲಿ ನೀರಿನ ವ್ಯವಸ್ಥೆ ಸಿಂಗಾಪುರದಲ್ಲಿ ಯಾವ ರೀತಿ ಮಾಡಿದ್ದಾರೆ, ಬೆಂಗಳೂರು ನಗರಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ 2006ರಲ್ಲಿ ಕೆಲವು ತೀರ್ಮಾನ ಮಾಡಲಿಕ್ಕೆ ಸಿಂಗಾಪುರ್ಗೆ ಹೋದಾಗ ಇದೇ ಈ ನೈಸ್ ಕಂಪನಿ ಏನೋ ನನ್ನ ಏಕವಚನದಲ್ಲಿ ಮೊನ್ನೆ ಎಲ್ಲ ಬೈತಿದ್ರು ಅಂತ ಹೇಳ್ತಾ ಇದ್ರು. ಬೈಯಪ್ಪ, ಇನ್ನೂ ಚೆನ್ನಾಗಿ ಬೈ, ನನಗೇನು ನೋವಿಲ್ಲ. ಮತ್ತು ಬಂದಾಗ ಏನು ಹೇಳಿದೆ, ನಡೆಯಲ್ಲಿ ಕೆಂಗಾಲ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡಬೇಕಾದಂಥ ಕೆಲಸಕ್ಕೆ ಆ ಸ್ಥಳ ಏನಿದೆ, ಪಾಪ ವೆಸ್ಟ್ ಸ್ಟ್ಯಾಂಡು ಮನೆ ಖಾಲಿ ಮಾಡಲಿಲ್ಲ ಇವ್ರ ಯೋಗ್ಯತೆಗೆ, ಮನೆ ಕೊಡಲಿಲ್ಲ ನನಗೆ. ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಏನು ವೆಸ್ಟ್ ಸ್ಟ್ಯಾಂಡಲ್ಲಿ ನಾನು ಆಟ ಆಡಕ್ಕೆ ಹೋಗಿದ್ನ? ಯಾವುದೋ ಒಂದು 10 ನಿಮಿಷ. ಈಗ ನೀವು ವೆಸ್ಟ್ ಸ್ಟ್ಯಾಂಡ್ಗೆ ಯಾರು ಹೋಗೋದೇ ಇಲ್ವಾ? ನಾನು ಕೃಷ್ಣ ಇದನ್ನು ಹೊಡಿಲಿಲ್ಲ, ಕುಮಾರ್ ಕೃಪನ ಹೋಗಿ ನೋಡಿ. ಆ ಕೆಂಗಾಲ ಹನುಮಂತಯ್ಯರು ಕಟ್ಸಂತ ಭವನ ಇವತ್ತು ಏನಾಗ್ತಿದೆ, ಏನು ಗೋಡೆ ಎತ್ಸವ್ರೆ ಕಾಣಬಾರ್ದಲ್ಲಿ, ಒಳಗಡೆ ವ್ಯವಹಾರ ನಡೀತಾವಲ್ಲ. ನನ್ನ ಹತ್ರ ಬರೋರು ಹರ್ಕುಲ್ ಬಟ್ಟೆ, ಚಿಂದಿ ಬಟ್ಟೆ ಹಾಕಿರ್ತಕ್ಕಂಥ ಹಳ್ಳಿಯ ಬಡವರು ನನ್ನ ಹತ್ರ ಬರೋದು ಸದಾ ಬಾಗಿಲು ತೆಗೆದಿರ್ತದೆ. ನಿಮ್ಮ ಹತ್ರ ಬರೋರು ಯಾರು? ಸೂಟು ಬುಟ್ನರ್ ಬರ್ತಾರೆ. ಅದರಿಂದ ನಮ್ಮ ರೈತರ ಕಷ್ಟ ನಿಮಗೆಲ್ಲಪ್ಪ ಗೊತ್ತಾಗುತ್ತೆ, ಎಲ್ಲಿ ಗೊತ್ತಾಗುತ್ತೆ? ಇವತ್ತಿನ ಈ ಒಂದು ಕಾರ್ಯಕ್ರಮ ನನ್ನ ನಾಡಿನ ಜನತೆ, ಇವತ್ತು ಇಡೀ ರಾಜ್ಯದಲ್ಲಿ ಏನಿದ್ದೀರಿ, ಮೊನ್ನೆ ಬಾಗಲಕೋಟೆಗೆ ಹೋಗಿದ್ದೆ. ಇವತ್ತು ಬರದ ಬಗ್ಗೆ ಏನಪ್ಪ ತೀರ್ಮಾನ ತಗೊಂಡಿದ್ದೀರಿ ಹೇಳಕ್ಕೆ ಹಲವಾರು ವಿಷಯ ಇದೆ, ದಯವಿಟ್ಟು ಕ್ಷಮಿಸಿ, ಭಾಳ ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ. ಯಾವೊಂದು ಈ ನೈಸ್ ಪ್ರಾಜೆಕ್ಟ್ನ 2006-7ರಲ್ಲೇ ಸ್ಕ್ರಾಪ್ ಮಾಡಿ ಸರ್ಕಾರ ವಾಪಸ್ ಪಡಿಬೇಕು ಅಂತ ಹೇಳಿದೆ, ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ. ಈ ಒಂದು ವ್ಯವಹಾರಕ್ಕೆ ಅವ್ರಿಗೇನು ಅನುಕೂಲ ಮಾಡಿದ್ದೀರಿ, ಇದನ್ನು ನಿಲ್ಲಿಸಿದರೆ ರೈತರ ಸಾಲ 15,000 ಕೋಟಿ ಇದ್ರು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಿಕೊಡ್ತೀನಿ. ಬೆಂಗಳೂರು ನಗರಕ್ಕೆ 15,000 ಕೋಟಿ ಹಣ ಕೊಟ್ಟು ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀನಿ. ವಿಧಾನಸಭೆ ಕಲಾಪದಲ್ಲಿ ಹೇಳಿರ್ತಕ್ಕಂಥ ಯಾವನಾದರೂ ಇದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಈ ಕುಮಾರಸ್ವಾಮಿ ಹೊರತು ಇನ್ಯಾರು ಹೇಳಲಿಲ್ಲ. ಇದು ಹೇಳಿದ್ದಾನೆ, ತೆಗೆದು ನೋಡಪ್ಪ ಏನು ಹೇಳಿದ್ದೀನಿ. ಹೇಳಿದ್ರು ನೀವು ಮುಖ್ಯಮಂತ್ರಿ, ನೀವು ತೀರ್ಮಾನ ಮಾಡಿ. ನಾನೊಬ್ಬ ತೀರ್ಮಾನ ಮಾಡೋಕ್ಕಾಗುತ್ತಾ? ಇಲ್ಲೆಲ್ಲ ವೆಸ್ಟ್ ಎಂಡ್ ಹೋಟ್ಲಲ್ಲೇ
ಯಾರ್ಯಾರು ಹೋಗಿ ಎಷ್ಟೆಷ್ಟು ಲಕ್ಷ ದುಡ್ಡು ತಗೊಂಬಂದ್ರು ಅವನ ಹತ್ರ, ಆ ನೈಸ್ ಮಾಲೀಕನ ಹತ್ರ ಮಾಹಿತಿ ಇಲ್ಲ, ಪತ್ರಿಕೆಯಲ್ಲೇ ಬರೆದಿದ್ದೀರಿ. ಇಂಥದರಲ್ಲಿ ನಾನು ಒಬ್ಬ 38 ಜನ ಶಾಸಕರು ಇಟ್ಕೊಂಡು ಆ ನೈಸ್ ಕಂಪ್ನಿ ಮೇಲೆ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? 136 ಜನ ಗೆದ್ದಿದ್ದೀರಲ್ಲಪ್ಪ. ಸ್ವತಂತ್ರ ಸರ್ಕಾರ, ರೈತನ ಉಳಿಸಾರಲ್ವೇ ನೀವು? ಕೊಡಿ ಆ ಭೂಮಿ ವಾಪಸ್ ತಗೊಂಡು ರೈತನಿಗೆ. 2 ಲಕ್ಷ 5 ಲಕ್ಷ ಅವತ್ತು ಕೊಟ್ಟಿದ್ರಲ್ಲಪ್ಪ ನೀವೇ, ವಾಪಸ್ ಕೊಡಿ. ನೀವು ರೈತರು ಪರವಾಗಿರಲ್ವಾ? ಒಂದು ಸೈಟ್ ಕೊಟ್ಟಿಲ್ಲ, 4,000 ಅರ್ಜಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ 3 ವರ್ಷದಿಂದ ಅಲಿತಾ ಇದ್ದಾರಲ್ಲಿ. ನಾನು ಅದಕ್ಕೆ ಮೊನ್ನೆ ಹೇಳಿದೆ, ಈ ನಾಡಿನ ನನ್ನ ರೈತ ಬಂಧುಗಳು, ನಮ್ಮ ಯುವಕರು ಯಾವ ದೆಹಲಿ ಒಳಗೆ ಏನೋ ನಡೀತಲ್ಲ ಪ್ರತಿಭಟನೆ, ಇವತ್ತು ಪ್ರತಿಭಟನೆ ಈ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಇವತ್ತು ಈ ವೇದಿಕೆ ಮುಖಾಂತರ ನನ್ನ ರೈತರ ನೋವೇನಿದೆ ಆ ನೋವಿನ ಅರಿತು ಈ ರಾಜ್ಯದ ಜನತೆ ಈ ಸರ್ಕಾರದ ವಿರುದ್ಧ ದೆಹಲಿನಲ್ಲಿ ಏನು ನಡೀತು ಮೊನ್ನೆ, ಅದರ 10ರಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರಾರಂಭ ಆಗಬೇಕು. ಅದಕ್ಕೆ ಇವತ್ತು ವೇದಿಕೆ ಸಿದ್ಧ ಮಾಡಿದ್ದೀರಿ. ಈ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಿಮ್ಮ ಜೊತೆಯಲ್ಲಿದ್ದೇವೆ. ಬಹಳ ಮಾತನಾಡಿದ್ದೇನೆ. ಕಾಂಗ್ರೆಸ್ನ ನಾಯಕರಿಗೆ ಯಾವ ಪುಡುಗೋಸಿಗಳ ಹತ್ರ ಬರ್ಸೋದನ್ನು ನಿಲ್ಲಿಸಿ, ಧೈರ್ಯ ಇದ್ರೆ ನೇರವಾಗಿ ಬನ್ನಿ, ಚರ್ಚೆಗೆ ತಯಾರಾಗಿದ್ದೇನೆ. ಅವನ ಕೈಲ ಕೂತ್ಕೊಂಡು ಬರ್ಸೋದಲ್ಲ. ಏನನ್ನಾಗಿದೆ ಸತ್ಯಾಂಶ ನಾನು ನೋಡಬೇಕಾಗಿಲ್ಲ, ದಾಖಲೆನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ಪ್ರತಿಯೊಂದು ಬೇಕಾದ್ರೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಡೇಟ್ ಸಮೇತ ಹೇಳ್ತೀನಿ. ನೋಡಿದೆ, ಅದನ್ನು ನೋಡಿ ನನಗೆ ಆಕ್ರೋಶ ಬಂತು. ಇವತ್ತು ಇನ್ನು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಬೆಂಬಲ ಇದೆಯಪ್ಪ. ನಾಡಿನ ಜನತೆಗೆ ಹೇಳ್ತೀನಿ, ಈ ನಾಡಿನಲ್ಲಿ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಬೆಳೆ ವಿಮೆ ದುಡ್ಡಿಲ್ಲ, ಕುಡಿಯೋ ನೀರಿಲ್ಲ. ಪಾಪ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡ್ತಾರೆ. ನಮ್ಮ ಜನಕ್ಕೆ ಹೇಳ್ತಾರೆ, ನೀವು ಬೆಳೆ ಹಾಕ್ಬೇಡಿ, ನಿಮಗೆ ಕೆರೆ ತುಂಬಿಸ್ತೀವಿ, ನಿಮಗೆ ಕುಡಿಯೋಕ್ಕೆ ನೀರು ಕೊಡ್ತೀವಿ. ತಮಿಳುನಾಡಲ್ಲಿ 3 ಬೆಳೆ ಬೆಳೆಯೋಕ್ಕೆ ಅಲ್ಲಿಗೆ ನೀರು ಕೊಡ್ತಾರೆ. ಇದು ನಡೀತಾ ಏನಿದೆ, ಬರಗಾಲದಿಂದ ಇವತ್ತು ಈ ರಾಜ್ಯ ಪರಿತಪಿಸ್ತಾ ಇದೆ. ಗುಳೆ ಹೋಗ್ತಾ ಇದ್ದಾರೆ. ಹಲವಾರು ಭಾಗದಲ್ಲಿ ಮನೆ ಬೀಗ ಹಾಕೊಂಡು ಯುವಕರು ಮನೆ ಬಿಟ್ಟು ಪೂನಾಗೋ, ಬಾಂಬೆಗೋ, ಗೋವಾಗೋ, ಇಲ್ಲಿ ನಮ್ಮ ಚಿಕ್ಕಮಗಳೂರು ಭಾಗಕ್ಕೆ, ಅಲ್ಲಿಂದ ಉತ್ತರ ಕರ್ನಾಟಕದಿಂದ ಗುಳೆ ಬರ್ತಾ ಇದ್ದಾರೆ. ಏನಪ್ಪ ಮಾಡಿದಿರಿ? ಈ ವರ್ಷ 700ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆಗಿದೆ. ಯಾವ ರೈತರಿಗೆ ನೀವು ಆ ಸಾಂತ್ವನ ಹೇಳಿದ್ದೀರಿ? ಯಾರಿಗೆ ಇವತ್ತು ಆತ್ಮಸ್ಥೈರ್ಯ ತುಂಬಿದ್ದೀರಿ? ನೀವು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ನೀವೇನು ಅರ್ಹತೆ ಇಟ್ಕೊಂಡಿದ್ದೀರಿ? ನನ್ನ ತಾಯಿಂದರು ನೋಡಿದ್ದೀನಿ, ನಿಮ್ಮ ಮಾತುಗಳನ್ನೆಲ್ಲ ಕೇಳಿದ್ದೀನಿ ನಾನು. ಆ ತಾಯಿ ಹೇಳ್ತಾರೆ, ನೋಡಪ್ಪ ನೀನು ನಂಬಿದೀವಿ, ನಮ್ಮನ್ನು ಉಳಿಸ್ಕೊಡು ಅಂತಾರೆ. ಆ ತಾಯಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ. ನೀವು ನನಗೆ ಜನ್ಮ ನೀಡದೇ ಇರಬಹುದು, ರಾಜಕೀಯವಾಗಿ ಜನ್ಮ ಕೊಟ್ಟಂತ ತಾಯಿಂದರು ನೀವು ಇಲ್ಲಿರ್ತಕ್ಕಂಥವ್ರು, ನನ್ನ ತಂದೆ ತಾಯಿ. ಇದರಲ್ಲಿ ಯಾವ ಕೇಸ್ ಹಾಕಿದ್ರು ಹೆದರ್ಬೇಕಾಗಿಲ್ಲ. ನಿಮ್ಮ ಆಶೀರ್ವಾದದಿಂದ ಜನತಾದಳ ಮತ್ತು ಬಿಜೆಪಿಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ 28 ಈ ನಾಡಿನ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಯಾವುದೇ ಕೇಸ್ಗಳಿದ್ರು ಹೆದರಬೇಡಿ, ಇನ್ನೂ 10 ಕೇಸ್ ಹಾಕ್ಲಿ, ಧೈರ್ಯವಾಗಿ ಹೋರಾಟ ಮಾಡಿ, ನಿಮ್ಮ ಜೊತೆಲಿದ್ದೇವೆ. ಆ ಕೇಸ್ನೆಲ್ಲ ಯಾವ ರೀತಿ ತೆಗಿಬೇಕು, ಕಳಕಾಕರದೆಲ್ಲ ತೆಗಿತಾರೆ. ನಿಮಗೆ ತೆಗೆಯೋದು ಕಷ್ಟದ ವಿಷಯ, ಏನು ಹೆದರಬೇಕಾಗಿಲ್ಲ. ಯಾರು ನಿಮ್ಮ ಜೊತೆಲಿದ್ದೇವೆ. ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ನಮ್ಮ ಭೂಮಿ ನಮ್ಮ ಹಕ್ಕು, ಈ ಹೋರಾಟ ಏನಿದೆ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ದಯವಿಟ್ಟು ಕ್ಷಮಾಪಣೆ ಕೋರಿ ಅರ್ಜೆಂಟ್ ನಾನು ಹೋಗಬೇಕಾಗಿರೋದ್ರಿಂದ ಹೊರಟಿದ್ದೇನೆ. ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಕುಟುಂಬದ ಮಗ ಅನ್ನೋದನ್ನ ತಾವು ಮರಿಬೇಡಿ ಅಂತಕ್ಕಂಥ ಹೇಳಿ ನಿಮ್ಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ, ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.